Good morning, children. I am Ramamani from Dodandmara High School. Today we learn about 8th standard, second language English, poem Beauty. This poem is written by A.E. Shaw. This poem is written by A.E. Shaw. A.E. Shaw's pen name. Her pen name is A.E. Shaw. Her original name is Lucy Abeyta. And this Lucy Abeyta was born in September 9th, 1926, New Mexico in USA. And she was died in the year July 21st, 2014 at the age of 87. Her nationality is she's an American. And her occupation is she's an author, poet and educator. She's known for author of I Am a Pueblo Indian Girl. Now let us learn about the poem Beauty. First I'll read it in English, then I explain it in Kannada. What is beauty? Try to describe what beauty is, or list some of the things you think are beautiful. Now read the poem. Beauty is seen in the sunlight, the trees, the birds, corn growing and people working or dancing for their harvest. Beauty is seen in the sunlight, the trees, the birds, corn growing and people working or dancing for their harvest. Beauty is heard in the night, wind sighing, rain falling, or a singer chanting, anything in earnest. Beauty is in yourself, good deeds, happy thoughts that repeat themselves in your dreams, in your work, and even in your rest. A.E. Shaw, the poet, tried to explain in this poem, in this beauty poem, is that beauty is not only the things we can see from the outside or outlook of the things. We have to look into deeply and we have to observe thoroughly, then only we should understand the beauty of the things. That are the things we are going to learn from this poem, children. Okay, then what is beauty? ಹಾಗಾದರೆ ಏನಿದು ಬ್ಯೂಟಿ ಅಂದರೆ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ, ಸೌಂದರ್ಯ ಅಂತ ಹೇಳಿ ಕರಿತೇವೆ. ಬ್ಯೂಟಿ ಅಂದ್ರೇನು? ಸೌಂದರ್ಯ ಅಂತ ಹೇಳಿ. ಸೌಂದರ್ಯ ಅಂತ ತಗೊಂಡಾಗ, ಬ್ಯೂಟಿ ಅಂತ ತಗೊಂಡಾಗ ಈ ಒಂದು ಸೌಂದರ್ಯದಲ್ಲಿ ನಾವು ಎರಡು ರೀತಿಯ ಒಂದು ಬಗೆಗಳನ್ನು ನಾವಿಲ್ಲಿ ನೋಡ್ಬೋದು, ಟೈಪ್ಸ್ನ ನೋಡ್ಬೋದು. ಯಾವ ರೀತಿ ಇದೆ ಎರಡು ರೀತಿಯ ಬಗೆಗಳು ಅಂತಂದರೆ, ಒಂದು ಇಂಟರ್ನಲ್ ಬ್ಯೂಟಿ ಆಫ್ ದ ಥಿಂಗ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಬ್ಯೂಟಿ ಆಫ್ ದ ಥಿಂಗ್ಸ್. ಏನಿದು ಇಂಟರ್ನಲ್ ಬ್ಯೂಟಿ ಅಂತಂದರೆ, ಇಂಟರ್ನಲ್ ಬ್ಯೂಟಿ ಆಫ್ ದ ಥಿಂಗ್ಸ್ ಅಂತಂದರೆ ಆಂತರಿಕ ಸೌಂದರ್ಯ. ಹಾಗೆಯೇ ಎಕ್ಸ್ಟರ್ನಲ್ ಬ್ಯೂಟಿ ಆಫ್ ದ ಥಿಂಗ್ಸ್ ಅಂತಂದರೆ ಬಾಹ್ಯ ಸೌಂದರ್ಯ ಅಂತ ಹೇಳಿ. ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಬ್ಯೂಟಿ ಆಫ್ ದ ಥಿಂಗ್ಸ್ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಟೂ ಟೈಪ್ಸ್ ಆಫ್ ಬ್ಯೂಟಿ, internal and external. But in our life, we should give much more importance for the internal beauty. ಆಂತರಿಕ ಸೌಂದರ್ಯಕ್ಕೆ ನಾವು ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಪದ್ಯದ ಮುಖಾಂತರ ನಾವಿಲ್ಲಿ ತಿಳ್ಕೊಳ್ತೀವಿ. ಕೇವಲ ಮೆಟೀರಿಯಲಿಸ್ಟಿಕ್ ಅಂದರೆ ಭೌತಿಕವಾಗಿರ್ತಕ್ಕಂಥ ಒಂದು ಸೌಂದರ್ಯಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಡಬಾರದು ಅಂತಕ್ಕಂಥ ಒಂದು ವಿಚಾರವನ್ನ A.E. Shaw ಅವರು ಈ ಒಂದು ಪದ್ಯದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ. ಓಕೆ, ಸೊ ಈಗ
ಇಲ್ಲಿ ವಾಟ್ ಈಸ್ ಬ್ಯೂಟಿ ದೆನ್? ಹಾಗಾದ್ರೆ ಬ್ಯೂಟಿ ಅಂದ್ರೆ ಏನು? ವಿ ಕ್ಯಾನ್ ಸಿ ಅಂಡ್ ವೇರ್ ವಿ ಕ್ಯಾನ್ ಸಿ ದ ಬ್ಯೂಟಿ. ನಾವು ಎಲ್ಲೆಲ್ಲಿ ಈ ಒಂದು ಸೌಂದರ್ಯವನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ನಾವೊಂದು ಈ ಪದ್ಯದಲ್ಲಿ ತಿಳ್ಕೊಳ್ಬಹುದು. ನಾವೆಲ್ಲೆಲ್ಲಿ ನೋಡ್ಬೋದು ಹಾಗಾದ್ರೆ ಬ್ಯೂಟಿನ, ಸೌಂದರ್ಯವನ್ನ ನಾವು ಎಲ್ಲೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ? ಆ ಥರ ನೋಡೋದಾದ್ರೆ ನೋಡಿ, ವಿ ಕ್ಯಾನ್ ಸಿ ದ ಬ್ಯೂಟಿ ಇನ್ ದ ಸನ್ರೈಸ್ ಅಂಡ್ ಇನ್ ದ ಸನ್ಸೆಟ್. ನೋಡಿ, ನಾವು ಸೂರ್ಯೋದಯ ಮತ್ತೆ ಹಾಗೆಯೇ ಸೂರ್ಯಾಸ್ತ, ಸನ್ರೈಸ್ ಅಂಡ್ ಸನ್ಸೆಟ್. ಸನ್ರೈಸ್ ಅಂದ್ರೆ ಸೂರ್ಯೋದಯ, ಸನ್ಸೆಟ್ ಅಂದ್ರೆ ಸೂರ್ಯಾಸ್ತ. ಈ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಏನಿದೆ, ಸೂರ್ಯ ಮುಳುಗುವಂತಹ ಒಂದು ಸಂದರ್ಭ, ಆ ಎರಡು ಸಂದರ್ಭಗಳಲ್ಲೂ ಸಹ ನಾವು ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳೇ. ಹಾಗೇನೆ ವೆನ್ ದ ರೈನ್ ಫಾಲಿಂಗ್, ಮಳೆ ಬೀಳ್ತಾ ಇರ್ತಕ್ಕಂಥ ಸಂದರ್ಭವನ್ನು ತೆಗೆದುಕೊಂಡಾಗಲೂ ಸಹ ಒಂದು ಗುಡುಗು, ಸಿಡಿಲು, ಆರ್ಭಟ ಎಲ್ಲ ಏನು ಬರುತ್ತೆ ಅದರಲ್ಲೂ ಸಹ ನಾವು ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಹಿಲ್ಸ್ ಬೆಟ್ಟಗಳು, ದೆನ್ ಮೌಂಟೈನ್ಸ್ ಪರ್ವತಗಳಲ್ಲಿ ಸಹ ನಾವು ಸೌಂದರ್ಯವನ್ನು ನೋಡಲಿಕ್ಕೆ ಅವಕಾಶ ಇದೆ ಮಕ್ಕಳೇ. ಹಾಗೆಯೇ ರಿವರ್ಸ್, ನದಿಗಳು ಹರಿತಿರ್ತಕ್ಕಂಥದ್ದು, ಅನೇಕ ನದಿಗಳನ್ನು ನಮ್ಮ ಭಾರತದಲ್ಲಿ ಹರಿತಕ್ಕಂಥ ನದಿಗಳನ್ನು ನಾವು ಎರಡು ಭಾಗ ಮಾಡ್ತೀವಿ. ಒಂದು ಉತ್ತರ ಭಾರತದ ನದಿಗಳು ಮತ್ತೆ ದಕ್ಷಿಣ ಭಾರತದ ನದಿಗಳು ಅಂತ ಹೇಳಿ ಅನೇಕ ರೀತಿಯ ನದಿಗಳು ನಮ್ಮಲ್ಲಿ ಹರಿತಾ ಹೋಗುತ್ತೆ. ಈ ಒಂದು ನದಿಗಳಲ್ಲೂ ಸಹ ನಾವು ಸೌಂದರ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಹಾಗೆಯೇ ಓಷನ್ಸ್ ಅಲ್ಲಿ ಅಂದ್ರೆ ಸರೋವರ, ಸಾಗರಗಳಲ್ಲೂ ಸಹ ನಾವು ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಪ್ರಕೃತಿ, ನೇಚರ್ ಎನ್ವಿರಾನ್ಮೆಂಟ್, ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರದಲ್ಲೂ ಸಹ ನಾವು ಸೌಂದರ್ಯವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಫಾರೆಸ್ಟ್ರಿನಲ್ಲಿ ಸಹ, ಅಂದರೆ ಫಾರೆಸ್ಟ್ನಲ್ಲೂ ಸಹ, ಅರಣ್ಯಗಳಲ್ಲೂ ಸಹ ಎಲ್ಲೆಲ್ಲಿ ನಾವು ಹಸಿರನ್ನು ನೋಡ್ತೀವಿ ಅಲ್ಲೆಲ್ಲ ಸಹ ನಾವು ನಮ್ಮ ಮನಸ್ಸಿಗೆ ಹಸಿರನ್ನು ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಏನಾಗುತ್ತೆ, ತುಂಬಾನೇ ಮುದ ಸಿಗುತ್ತೆ, ಸಂತೋಷ ಸಿಗುತ್ತೆ. ಅದ್ರ ಮುಖಾಂತರ ಸಹ ನಾವಿಲ್ಲಿ ಸೌಂದರ್ಯವನ್ನು ನಾವು ಆಸ್ವಾದಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಇಲ್ಲಿ ಅವರು ರವರು ಹೇಳ್ತಾ ಇದ್ದಾರೆ ಈ ಒಂದು ಪದ್ಯದ ಮುಖಾಂತರ. ಹಾಗೇನೆ ನಾವು ನಮ್ಮ ಸುತ್ತಮುತ್ತಲೇ ಬರೀ ಮನುಷ್ಯ ಮಾತ್ರ, ಹ್ಯೂಮನ್ ಬೀಯಿಂಗ್ ಮಾತ್ರ ಇಲ್ಲಿ ಪರಿಸರದಲ್ಲಿ ವಾಸವನ್ನ ಮಾಡ್ತಾ ಇಲ್ಲ. ಹ್ಯೂಮನ್ ಬೀಯಿಂಗ್ನ ಜೊತೆಯಲ್ಲಿ ಅನೇಕವಾದಂತಹ ಒಂದು ವಸ್ತುಗಳು ಮತ್ತೆ ಪ್ರಾಣಿಗಳು, ಪಕ್ಷಿಗಳು ಸಹ ಒಂದು ಪರಿಸರದಲ್ಲಿ ವಾಸ ಮಾಡ್ತಾ ಇದೆ. ಆಲ್ ಬರ್ಡ್ಸ್ ಅಂಡ್ ಅನಿಮಲ್ಸ್ ಅಂಡ್ ಇನ್ಕ್ಲೂಡಿಂಗ್ ದಟ್ ಅಂಡ್ ಅಡಿಷನ್ ಟು ದಟ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ಸೋ ಲಿವಿಂಗ್ ಟುಗೆದರ್ ಇನ್ ದ ಸೊಸೈಟಿ. ಈ ಎಲ್ಲ ಒಂದು ವಸ್ತುಗಳಲ್ಲೂ ಸಹ ನಾವೇನು ನೋಡ್ಲಿಕ್ಕೆ ಸಾಧ್ಯತೆ ಇದೆ, ಸೌಂದರ್ಯವನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಇಲ್ಲಿ ಅವರು ಹೇಳ್ತಾರೆ. ನಾವು ಈ ಪದ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಪದಗಳನ್ನು ನಾವು ನೋಡೋದೇ ಆದ್ರೆ ಗ್ಲೋಸರಿ ವರ್ಡ್ಸ್, ಕೆಲವೊಂದು ಹೊಸ ಪದಗಳ ಪರಿಚಯವನ್ನು ನಮ್ಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಯಾವುದು ಎಲ್ಲ ಪದಗಳು ಅನ್ನೋದಾದ್ರೆ, ಮೊದಲನೇದಾಗಿ ಇಲ್ಲಿ ಹಾರ್ವೆಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ವಾಟ್ ಯು ಮೀನ್ ಬೈ ಹಾರ್ವೆಸ್ಟ್? ಹಾಗಾದ್ರೆ ದ ಟೈಮ್ ಆಫ್ ದ ಇಯರ್ ವೆನ್ ದ ಕ್ರಾಪ್ಸ್ ಆರ್ ಗ್ಯಾದರ್ಡ್ ಫ್ರಮ್ ಫಾರ್ಮ್ಸ್ ಅಂತ ಹೇಳಿ. ಹಾರ್ವೆಸ್ಟ್ ಅಂದ್ರೆ ಕನ್ನಡದಲ್ಲಿ ನಾವು ಆ ಪದವನ್ನ ಏನಂತ ಹೇಳ್ಬೋದು, ನಾವಿಲ್ಲಿ ಸುಗ್ಗಿ ಅಂತ ಇಲ್ಲಿ ಹೇಳ್ಬೋದು, ಸುಗ್ಗಿ ಕಾಲ ಅಂತ ಹೇಳಿ. ಅಂದ್ರೆ ನಾವು ಬೆಳೆಯನ್ನ ನೆಟ್ಟ ನಂತರ ಅದು ಬೆಳೆದ ನಂತರ ಒಂದು ಬೆಳೆಯ ಕಟಾವಿನ ಸಮಯಕ್ಕೆ ಬಂದಾಗ ಅದನ್ನು ಸುಗ್ಗಿ ಕಾಲ ಅಂತ ನಾವಿಲ್ಲಿ ಹೇಳ್ತೀವಿ. ಒಂದು ಸುಗ್ಗಿಯನ್ನ ಹಾರ್ವೆಸ್ಟ್ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ. ದ ಟೈಮ್ ಆಫ್ ದ ಇಯರ್ ವೆನ್ ದ ಕ್ರಾಪ್ಸ್ ಆರ್ ಗ್ಯಾದರ್ಡ್ ಫ್ರಮ್ ಫಾರ್ಮ್ಸ್. ಇನ್ನೇನು ಆ ತೋಟಗಳಿಂದ ಒಂದು ಬೆಳೆನ ತೆಗಿಬೇಕು ಅಂತಹ ಒಂದು ಸಂದರ್ಭಕ್ಕೆ ನಾವಂತ ಹೇಳ್ತೀವಿ ಹಾರ್ವೆಸ್ಟ್ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನೊಂದು ಪದ, ಮತ್ತೊಂದು ಹೊಸ ಪದವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ಈ ಒಂದು ಪೋಯಂನಲ್ಲಿ. ಮತ್ತೊಂದೇನಪ್ಪ ಅಂದ್ರೆ ಸೈಯಿಂಗ್ ಅಂತ ಹೇಳಿ. ಏನು ಸೈಯಿಂಗ್ ಅಂತಂದ್ರೆ, ಸಾಮಾನ್ಯಕ್ಕೆ ನಾವು ಯಾವುದೇ ಒಂದು ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ನಾವು ನಮ್ಮ ಉಸಿರು ಏನು ಸೌಂಡ್ ಬರ್ತದೆ ಅದನ್ನು ನಾವಿಲ್ಲಿ ಸೈಯಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಡೀಪ್ ಆಡಿಬಲ್ ಬ್ರೀತ್ ಎಕ್ಸ್ಪ್ರೆಸಿಂಗ್ ರಿಲೀಫ್ ಟಯರ್ಡ್ನೆಸ್. ಸೇ ಡೀಪ್ ಆಡಿಬಲ್ ಬ್ರೀತ್. ಆಡಿಬಲ್ ಅಂತಂದ್ರೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ಅಂದ್ರೆ ಡೀಪ್ ಆಡಿಬಲ್ ಬ್ರೀತ್ ಅಂದ್ರೆ ಇಲ್ಲಿ ಉಸಿರು. ಡೀಪ್ ಅಂದ್ರೆ ಆಳವಾದಂತಹ, ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇರ್ತಕ್ಕಂತಹ ಒಂದು ಬ್ರೀತ್ ಉಸಿರು. ಎಕ್ಸ್ಪ್ರೆಸಿಂಗ್ ರಿಲೀಫ್, ಆತರ ನಾವು ಉಸಿರನ್ನ ಬಿಡುವ ಮುಖಾಂತರ ನಾವೇನ್ ಮಾಡ್ತೀವಿ, ಒಂದು ರಿಲೀಫ್ ಅಂದ್ರೆ ಒಂದು ನೆಮ್ಮದಿಯನ್ನ, ರೆಸ್ಟ್ ಅನ್ನ ಕಾಣ್ತಾ ಇದೀವಿ. ಸೊ ಅದರಲ್ಲಿ ಬರ್ತಕ್ಕಂಥ ಒಂದು ಸೌಂಡಿಗೆ ಸೈಯಿಂಗ್ ಅಂತ ಹೇಳ್ತೀವಿ. ಜೊತೆಗೆ ಟಯರ್ಡ್ನೆಸ್, ನಮಗೆ ಸುಸ್ತಾಗಿರ್ತಕ್ಕಂಥದನ್ನ ನಮ್ಮ ದಣಿವನ್ನ ನಿವಾರಿಸಿಕೊಳ್ಳಿಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಆ ರೀತಿಯ ಒಂದು ಶಬ್ದವನ್ನ ಮಾಡ್ತೀವಿ. ಅಂದ್ರೆ ಸೈಯಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ವರ್ಡ್ ವಿ ಆರ್ ಗೋಯಿಂಗ್ ಟು ಸೇ ಇಸ್ ಚಾಂಟ್. ಚಾಂಟ್ ಮೀನ್ಸ್ ಸಾಂಗ್ ಮೆಲೋಡಿ ಅಂತ ಹೇಳಿ. ದೆನ್ ಅರ್ನೆಸ್ಟ್. ಅರ್ನೆಸ್ಟ್ ಮೀನ್ಸ್ ಶೋಯಿಂಗ್ ಸೀರಿಯಸ್ ಅಂಡ್ ಸಿನ್ಸಿಯರ್ ಅಂತ ಹೇಳಿ ಹೇಳ್ತಾರೆ. ಶೋಯಿಂಗ್ ಸಿನ್ಸಿಯರ್ ಅಂದ್ರೆ ಪ್ರಾಮಾಣಿಕತೆಯನ್ನ ತೋರಿಸ್ತಕ್ಕಂಥದ್ದು ಅಂತ ಹೇಳಿ. ನೆಕ್ಸ್ಟ್ ಡೀಡ್ ಅಂತಕ್ಕಂಥ ಒಂದು ಮತ್ತೊಂದು ಪದವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ದಟ್ ಈಸ್ ಡೀಡ್ ಮೀನ್ಸ್ ವರ್ಕ್
or job. Did means work or job. Again, like that only we can see some of the few opposite words in this poem. Day, night, sunrise, sunset, happy, sad. These are the opposite words we are going to see from this poem. Then now we will go to the explanation part of the poem, children. Okay. It is a very beautiful poem. Everybody should understand, and everybody should involve the and adopt the theme of this poem. Gist of the poem na ನಾವೇನು ಮಾಡಬೇಕು, ಈ ಪದ್ಯದಲ್ಲಿ ಬರ್ತಕ್ಕಂಥ ಒಂದು ವಿಚಾರವನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಈ ಪದ್ಯವನ್ನು ಓದಿದಾಗ ನಮಗಿಲ್ಲಿ ಅರ್ಥ ಆಗುತ್ತೆ. ಹೀಗೆ ಇಲ್ಲಿ ಮೊದಲನೇ ಸ್ಟ್ಯಾಂಜದಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ, ಈಶ್ವರ್ ಅವರು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ನೋಡಿ, ಸೌಂದರ್ಯವನ್ನ, ಬ್ಯೂಟಿಯನ್ನು ನಾವು ಎಲ್ಲೆಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಮೊದಲನೇದಾಗಿ ಬಿಗಿನಿಂಗ್ ಅಲ್ಲೇ ಹೇಳಿರೋ ಹಾಗೆ ನಾವು ನೋಡಿ, ಬ್ಯೂಟಿ ಈಸ್ ಸೀನ್ ಇನ್ ದ ಸನ್ಲೈಟ್. ಬೆಳಗಿನ ಜಾವದಲ್ಲಿ ಸೂರ್ಯ ಉದಯಿಸ್ತಾನಲ್ವಾ, ಆ ಒಂದು ಸೂರ್ಯೋದಯದ ಸಂದರ್ಭದಲ್ಲಿ ನಾವು ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಸೂರ್ಯ ಹುಟ್ಟತಕ್ಕಂಥ ಒಂದು ಪ್ರೋಸೆಸ್, ಒಂದು ಪ್ರಕ್ರಿಯೆ ಏನಿದೆ, ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ತುಂಬ ಸೌಂದರ್ಯವನ್ನು ನಾವು ಅನುಭವಿಸ್ಬೋದು. ಡಿಫ್ರೆಂಟ್ ಇರ್ತಕ್ಕಂಥ ಒಂದು ಬಣ್ಣದ ರೀತಿಯಲ್ಲಿ ಸೂರ್ಯ ಪ್ರಖರವಾಗಿ ಉದಯಿಸ್ತಾನೆ. ಆ ಒಂದು ಉದಯಿಸುವಂತಹ ಒಂದು ಪ್ರೋಸೆಸ್ನಲ್ಲಿ, ಪ್ರಕ್ರಿಯೆಯಲ್ಲಿ ನಾವು ಸೌಂದರ್ಯವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿ ಅವರು ಹೇಳ್ತಾರೆ. ಅದರ ಜೊತೆಗೆ ನೋಡಿ, ಸಾಮಾನ್ಯಕ್ಕೆ ಪ್ರತಿಯೊಂದು ಕೆಲಸ ಆಗಲಿ ಏನೇ ಆಗಲಿ ಹೇಗೆ ಆರಂಭ ಇದೆಯೋ ಹೇಗೆ ಅದೇ ರೀತಿಯಲ್ಲಿ ಅದಕ್ಕೆ ಅಂತ್ಯವೂ ಸಹ ಇರುತ್ತೆ. ಹಾಗೆ ಹೇಗೆ ಸೂರ್ಯ ಉದಯಿಸ್ತಾನೋ, ಅಂದರೆ ಸನ್ ರೈಸ್ ಅಂತ ಹೇಳ್ತೀವಿ ಅದನ್ನ, ಹಾಗೆಯೇ ಸನ್ಸೆಟ್ ಸಹ ಇಲ್ಲಿ ಆಗುತ್ತೆ. ಸನ್ಸೆಟ್ ಅಂತ ಹೇಳ್ತೀವಿ, ಸನ್ರೈಸ್, ಸನ್ಸೆಟ್. ಸನ್ರೈಸ್ ಅಂದ್ರೆ ಸೂರ್ಯ ಉದಯಿಸ್ತಕ್ಕಂಥದ್ದು, ಸನ್ಸೆಟ್ ಅಂದ್ರೆ ಸೂರ್ಯ ಮುಳುಗ್ತಕ್ಕಂಥದಕ್ಕೆ ನಾವಿಲ್ಲಿ ಅದನ್ನ ಹೇಳ್ತೀವಿ. ಸೊ ಸೂರ್ಯೋದಯದಲ್ಲೂ ಹಾಗೆಯೇ ಸೂರ್ಯಾಸ್ತದಲ್ಲಿಯೂ ಸಹ ನಾವು ಸೌಂದರ್ಯವನ್ನು ನೋಡಲಿಕ್ಕೆ ಸಾಧ್ಯ ಇದೆ ಮಕ್ಕಳೇ. ಅದರ ಜೊತೆಯಲ್ಲಿ ಟುಗೆದರ್ we can see the beauty means in the trees. ಮರಗಳಲ್ಲಿ ನೋಡಿ, ಒಂದು ಬಗೆಯ ಮರಗಳಿಲ್ಲ, ಅನೇಕ ವೆರೈಟೀಸ್ ಆಫ್ ಟ್ರೀಸ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಆ ಒಂದೊಂದು ಮರದಲ್ಲೂ ಸಹ, ಒಂದೊಂದು ಮರದ ಎಲೆ, ಕಾಂಡ, ಅದೆಲ್ಲವನ್ನು ಸಹ ನೋಡಿದಾಗ ಒಂದೊಂದು ಮರವೂ ಸಹ ಮತ್ತೊಂದು ಮರದೊಂದಿಗೆ ವಿಭಿನ್ನವಾಗಿರುತ್ತೆ. ಆ ಒಂದೊಂದು ಮರಗಳ ಸೌಂದರ್ಯದಲ್ಲೂ ಸಹ ನಾವು ಸೌಂದರ್ಯವನ್ನು ಆಸ್ವಾದಿಸುವಂತಹ ಸಂದರ್ಭದಲ್ಲಿ ನಾವು ತುಂಬಾನೇ ಸಂತೋಷವನ್ನು ನಾವು ಮನಸ್ಸು ಕಾಣುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆಯೇ ದ ಬರ್ಡ್ಸ್, ವಿ ಕ್ಯಾನ್ ಸಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಬರ್ಡ್ಸ್. ಆ ಒಂದು ಬರ್ಡ್ಸ್ ಹೇಗೆ ಒಂದು ಚಿಲಿಪಿಲಿ ಶಬ್ದವನ್ನು ಮಾಡೋ ಮುಖಾಂತರ ಒಂದು ಇಂಪಾದಂತಹ ಒಂದು ಧ್ವನಿಯನ್ನು ನಮ್ಮ ಕಿವಿಗೆ, ಸೌಂಡನ ಶಬ್ದವನ್ನು ನಮ್ಮ ಕಿವಿಗೆ ಕೇಳಿಸುತ್ತೆ. ಅದರ ಮುಖಾಂತರದಲ್ಲಿಯೂ ಸಹ ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ನಾವು ಸೂರ್ಯ ಉದಯಿಸಿದ ನಂತರ ಬೆಳಗ್ಗೆ ಎದ್ದಂತಹ ಸಂದರ್ಭದಲ್ಲಿ ಯಾವಾಗ ನಾವಿಲ್ಲಿ ಆ ಒಂದು ಪಕ್ಷಿಗಳ ಒಂದು ಕಲರವವನ್ನು ಕೇಳ್ತೀವಿ, ಚಿಲಿಪಿಲಿ ಶಬ್ದವನ್ನು ಕೇಳ್ತೀವಿ, ನಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಅಂತಕ್ಕಂಥದ್ದು ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಬ್ಯೂಟಿ ಇಸ್ ಸೀನ್ ಇನ್ ದ ಸನ್ಲೈಟ್ and in the trees and in the birds. ಅದರ ಜೊತೆಲಿ ನೋಡಿ, ಇದೆಲ್ಲ ಸಹ ಟ್ರೀಸ್, ಬರ್ಡ್ಸ್, ಸನ್ಲೈಟ್ ಎಲ್ಲ ಸಹ ನೋಡಿದ್ವಿ. ಈ ಮೂರು ಸಹ ಇದ್ದಾಗ ಅದರ ಜೊತೆಲೇನೆ ಏನಾಗುತ್ತೆ ನೋಡಿ, ಕಾರ್ನ್ ಗ್ರೋಯಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ನಾವು ಬೀಜವನ್ನು ಬಿತ್ತನೆ ಮಾಡಿದಾಗ ಅದು ಫಸಲಾಗಿ ಬೆಳೆಯ ರೂಪದಲ್ಲಿ ಹೊರಬರ್ತದೆ. ಆ ಹೊರ ಬರುವಂತಹ ಸಂದರ್ಭದಲ್ಲಿ ಕಾರ್ನ್ ಅಂದ್ರೆ ಜೋಳ ಅಂತ ಹೇಳಿ ನೋಡಿ, ಕಾರ್ನ್ ಗ್ರೋಯಿಂಗ್, ಈ ಜೋಳಗಳನ್ನು ಬೆಳೆಯುವಂತಹ ಸಂದರ್ಭದಲ್ಲಿ ಮತ್ತೆ ಯಾವುದೇ ಬೆಳೆದಿರ್ತಕ್ಕಂತಹ ಬೆಳೆಯನ್ನ ನಾವು ಒಬ್ಬರೇ ಮನುಷ್ಯರು ಮಾತ್ರ ಇಲ್ಲಿ ಅದನ್ನು ಯೂಸ್ ಮಾಡ್ತೀವಿ ಅಂತಲ್ಲ, ಇಲ್ಲ ಬರ್ಡ್ಸ್ ಸಹ, ಕೆಲವೊಂದು ಅನಿಮಲ್ಸ್ ಸಹ ಹೋಗಿ ಅದನ್ನ ಬಳಸುತ್ತೆ, ಯೂಸ್ ಮಾಡುತ್ತೆ. ಆ ರೀತಿಯಲ್ಲಿ ಕಾರ್ನ್ ಗ್ರೋಯಿಂಗ್ ಅಂಡ್ ಪೀಪಲ್ ವರ್ಕಿಂಗ್. ಈ ಒಂದು ಕಾರ್ನ್, ಜೋಳ ಎಲ್ಲ ಸಹ ಬೆಳೆದಿರ್ತಕ್ಕಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ಸಹ ಏನ್ ಮಾಡಬೇಕು, ಕಟಾವು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಜನ ಹೋಗ್ಬಿಟ್ಟು ಆ ಒಂದು ಕೆಲಸದಲ್ಲಿ ಭಾಗಿಯಾಗ್ತಾರೆ. ಪೀಪಲ್ ವರ್ಕಿಂಗ್ ಟುಗೆದರ್, ಎಲ್ಲ ಜನ ಸಹ ಹೋಗಿ ಒಟ್ಟಿಗೆ ಸೇರಿ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೆ, ಆ ಸುಗ್ಗಿ ಕಾಲದಲ್ಲಿ ಅವರು ಸಂಭ್ರಮವನ್ನ ಆಚರಣೆ ಮಾಡ್ತಾರೆ. ಎಲ್ಲ ರೈತರುಗಳು ಏನ್ ಮಾಡ್ತಾರೆ, ಸಂಭ್ರಮವನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಅವ್ರು ಏನ್ ಮಾಡ್ತಾರೆ, ಹೇಗೆ ಅವರ ಸಂಭ್ರಮವನ್ನ ಪಡ್ತಾರೆ. ಬೆಳೆ ಬಂದಿದೆ, ಈಗ ನಾವು ಆ ಬೆಳೆಯನ್ನು ನಾವು ಆ ಫಸಲನ್ನ ನಾವೇನ್ ಮಾಡ್ತೀವಿ, ಈಗ ನೆಕ್ಸ್ಟ್ ನಾವು ಯೂಸ್ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳಿ ಆ ಒಂದು ಸಂಭ್ರಮದ ರೀತಿಯಲ್ಲಿ, ಹಬ್ಬದ ರೀತಿಯಲ್ಲಿ ಅವರು ಆಚರಣೆಯನ್ನ ಮಾಡ್ತಾರೆ. ಹೇಗೆ, ಡ್ಯಾನ್ಸಿಂಗ್ ಫಾರ್ ದ ಹಾರ್ವೆಸ್ಟ್, ಸುಗ್ಗಿ ಕಾಲ ಬಂತು ಅಂತ ಹೇಳಿ ಅವರು ನೃತ್ಯವನ್ನ ಮಾಡುವ ಮುಖಾಂತರ ಸಂಭ್ರಮವನ್ನ ಪಡ್ತಾರೆ ಮಕ್ಕಳೇ. ಇಷ್ಟು ಬಂದು ನಾವು ಮೊದಲನೇ ಸ್ಟ್ಯಾಂಜದಲ್ಲಿ ಈ ಒಂದು ಪದ್ಯದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ನೆಕ್ಸ್ಟ್ ಎರಡನೇ ಸ್ಟ್ಯಾಂಜಗೆ ಬರೋದಾದ್ರೆ, ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ನೋಡಿ, ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್, ವಿಂಡ್ sighing, rain falling,
ಆರ್ ಎ ಸಿಂಗರ್ ಚಾಂಟಿಂಗ್ ಎನಿಥಿಂಗ್ ಇನ್ ಆರ್ನೆಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ. ಬ್ಯೂಟಿ ಈಸ್ ಹರ್ಡ್. ಬ್ಯೂಟಿ ಸೌಂದರ್ಯ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕೇವಲ ನೋಡಿ ನಮ್ಮ ಕಣ್ಗಳಿಂದ ನೋಡಿ ಸಂಭ್ರಮಿಸ್ತಕ್ಕಂಥ ಒಂದು ವಿಚಾರ ಅಲ್ಲ, ಅದರ ಜೊತೆಗೆ ನಾವು ಸೌಂದರ್ಯವನ್ನು ಆಲಿಸಿಕೊಳ್ಳಿಕ್ಕೂ ಸಹ ಸಾಧ್ಯ ಇದೆ, ಕೇಳಿಸಿಕೊಳ್ಳಿಕ್ಕೂ ಸಹ ಸಾಧ್ಯ ಇದೆ. ಹೇಗೆ ಕೇಳಿಸ್ಕೊಂಡು ನಾವು ಸೌಂದರ್ಯವನ್ನು ಆ ಒಂದು ಸಂತೋಷವನ್ನು ಅನುಭವಿಸ್ಬೋದು ಅಂತಂದರೆ ನೋಡಿ, ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ಎಷ್ಟು ಚೆನ್ನಾಗಿಲ್ಲಿ ಪೊಯೆಟ್ ಹೇಳಿದ್ದಾರೆ, ಎ ಈಶ್ವರ್ ಅವರು ಹೇಗೆ ಹೇಳಿದ್ದಾರೆ ಅಂತಂದರೆ, ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ನೋಡಿ, ನೈಟ್ ಸಂದರ್ಭದಲ್ಲಿ ಕತ್ಲೆ ಹೊತ್ತಲ್ಲಿ, ರಾತ್ರಿ ಹೊತ್ತಲ್ಲಿ ಎಷ್ಟೊಂದು ಬರ್ಡ್ಸ್ ಶಬ್ದಗಳನ್ನ ನಾವಿಲ್ಲಿ ಕೇಳ್ತಾ ಹೋಗ್ತೀವಿ, ಎಷ್ಟೊಂದು ಬರ್ಡ್ಸ್, ಎಷ್ಟೊಂದು ಕ್ರಿಮಿಕೀಟಗಳ ಶಬ್ದಗಳನ್ನ ನಾವು ಕೇಳ್ತಾ ಬರ್ತೀವಿ. ಅದರ ಹಮ್ಮಿಂಗ್ ಸೌಂಡ್ ನಮಗೆ ಕೇಳಿಸ್ತಾ ಹೋಗುತ್ತೆ. ಆ ಒಂದು ಹಮ್ಮಿಂಗ್ ಸೌಂಡ್ನಲ್ಲಿ, ಆ ಗುನುಗುಡುವಂಥ ಒಂದು ಶಬ್ದದಲ್ಲಿ ಎಷ್ಟೊಂದು ನಾವು ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ ಇದೆ ಅಂತ ಅವರು ಹೇಳ್ತಾರೆ. ಅದರಲ್ಲೂ ಸಹ ನೀವು ಸೌಂದರ್ಯವನ್ನು ಕಾಣಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವಿಂಡ್ ಸೈಯಿಂಗ್. ನೋಡಿ, ವಿಂಡ್ ಸೈಯಿಂಗ್ ಅಂದರೆ ಜೋರಾಗಿ ಗಾಳಿ ಬರ್ತಕ್ಕಂಥದ್ದು. ವಿಂಡ್ ಅಂದರೆ ಇಲ್ಲಿ ಮಾರುತಗಳು ಅಂತ ಆಗುತ್ತೆ. ಅಂದರೆ ಜೋರಾಗಿ ಗಾಳಿ ಬರುವಂತಹ ಸಂದರ್ಭದಲ್ಲಿ ಸೈಯಿಂಗ್ ಅಂತಂದ್ರೆ ಹೇಳಿದೆ ಆಲ್ರೆಡಿ ನಿಮಗೆ, ಡೀಪ್ ಆಡಿಬಲ್ ಬ್ರೀತ್ ಎಕ್ಸ್ಪ್ರೆಸಿಂಗ್ ರಿಲೀಫ್ ಟೈರ್ಡ್ನೆಸ್. ಮತ್ತು ಇಲ್ಲಿ ಜನರು ಸಹ ಹೊಲದಲ್ಲೆಲ್ಲ ಸಹ ಕೆಲಸ ಮಾಡಿ ಬಂದು ಅವರು ರೆಸ್ಟ್ ಮಾಡುವಂತಹ ಸಂದರ್ಭದಲ್ಲೂ ಸಹ ಅವರೊಂದು ನಿಟ್ಟುಸಿರನ್ನ ಬಿಡ್ತಾ ಇರ್ತಾರೆ. ಅದರಲ್ಲೂ ಸಹ ಒಂದು ಸೌಂದರ್ಯ ಇದೆ, ಅದನ್ನು ಆಸ್ವಾದಿಸಿ ಅಂತ ಇಲ್ಲಿ ಈಶ್ವರ್ ಅವರು ಹೇಳ್ತಾರೆ. ಅದ್ರ ಜೊತೆಗೆ ನೋಡಿ, ವಿಂಡ್ ಸೈಯಿಂಗ್ ಒಂದು ರೀತಿಯ ಶಬ್ದ ಬರುತ್ತೆ, ಗಾಳಿ ಜೋರಾಗಿ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿಯ ಶಬ್ದ ಬರುತ್ತಲ್ಲ, ಅದರಲ್ಲೂ ಸಹ ಒಂದು ರಿದಮ್ ಇದೆ. ಆ ಒಂದು ರಿದಮ್ ಅನ್ನು ನೀವು ಎಂಜಾಯ್ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ರಿದಮ್ ಎಂಜಾಯ್ ಮಾಡಬೇಕು ಅಂದ್ರೆ ನಾವು ಕೇಳಿಸ್ಕೊಳ್ಬೇಕಾಗತ್ತೆ. ಅದರಲ್ಲೂ ಸಹ ನೀವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೌಂದರ್ಯವನ್ನು ಅಂತ ಇಲ್ಲಿ ಈಶ್ವರ್ ಅವರು ಹೇಳ್ತಾ ಇದ್ದಾರೆ. ದೆನ್ ರೈನ್ ಫಾಲಿಂಗ್. ನೋಡಿ, ಮಳೆ ಬರುವಂತಹ ಸಂದರ್ಭದಲ್ಲೂ ಅಷ್ಟೇ, ಮಳೆ ಒಂದೇ ಸರಿ ಜೋರಾಗಿ ಬಂದ್ಬಿಡೋದಿಲ್ಲ, ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಮಳೆ ಬರುವಂತಹ ಸಂದರ್ಭದಲ್ಲೂ ಸಹ ನಾವು ಒಂದು ಮಳೆಯ ಒಂದು ಹನಿಯ ಒಂದು ಬಂದು ನೆಲಕ್ಕೆ ಮುಟ್ಟುವಂಥ ಸಂದರ್ಭದಲ್ಲಿ ಎಷ್ಟೊಂದು ಸಂತೋಷ ಮನಸ್ಸಿಗೆ ಆಗುತ್ತೆ. ಮತ್ತು ಆ ತಣ್ಣನೆಯ ಒಂದು ವಾತಾವರಣ ಉಂಟಾಗುತ್ತೆ ಮಳೆ ಬಂದಾಗ. ಅದರಿಂದನೂ ಸಹ ನಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಅನ್ನೋದು ಸಿಗುತ್ತೆ ಮಕ್ಕಳೇ. ಇದರಲ್ಲೆಲ್ಲ ಸಹ ಸೌಂದರ್ಯ ಇದೆ, ಅದನ್ನೆಲ್ಲ ಸಹ ಎಂಜಾಯ್ ಮಾಡಿ ಅಂತ ಹೇಳಿ ಇಲ್ಲಿ ಈಶ್ವರ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಆ್ಯಂಡ್ ಆರ್ ಎ ಸಿಂಗರ್ ಚಾಂಟಿಂಗ್. ಸಿಂಗರ್ ಅಂದರೆ ಒಬ್ಬ ಹಾಡುಗಾರ ಚಾಂಟಿಂಗ್ ಅಂದರೆ ಹಾಡನ್ನು ಹೇಳ್ತಕ್ಕಂಥದ್ದು. ಒಂದು ಸಾಂಗ್ ಅಂದರೆ ಒಂದು ಹಾಡನ್ನು ಮೆಲೋಡಿಯಸ್ ಆಗಿ ಅಂದರೆ ತುಂಬಾ ಮಧುರವಾಗಿ ಹಾಡುವಂತಹ ಸಂದರ್ಭದಲ್ಲಿ ಆ ಹಾಡನ್ನು ಕೇಳುವಾಗ ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ. ನೋಡಿ, ಯು ಕ್ಯಾನ್ ಟ್ರೈ ದಿಸ್ ಚಿಲ್ಡ್ರನ್. ವೆನ್ ಎವರ್ ಯು ವಿಲ್ ಗೆಟ್ ವೆರಿ ಬೋರ್ ಇನ್ ಯುವರ್ ಲೈಫ್ and whenever you will get aloneness, that time just you go and listen a melodious song. That time your mind will be refreshed. Okay, ನಿಮ್ಮ ಮನಸ್ಸು ಏನಾಗುತ್ತೆ, ರಿಫ್ರೆಶ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ, ತುಂಬ ಖುಷಿ ಆಗುತ್ತೆ, ಹ್ಯಾಪಿ ಆಗುತ್ತೆ whenever you listen the music. ಸೊ ಆ ಒಂದು ಸಂಗೀತದಲ್ಲೂ ಸಹ ನಮಗೆ ಸಂತೋಷ ಅನ್ನೋದು ಸಿಗುತ್ತೆ ಅಂತ ಹೇಳಿ ಇಲ್ಲಿ ಈಶ್ವರ್ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಎನಿಥಿಂಗ್ ಇನ್ ಆರ್ನೆಸ್ಟ್. ಮತ್ತು ಏನೇ ಕೆಲಸ ಮಾಡಿ, ಅದು ಇದು ಅಂತಲ್ಲ, ಯಾವುದೇ ಕೆಲಸವನ್ನು ಮಾಡಿ ಆ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀವು ಪ್ರಾಮಾಣಿಕರಾಗಿ ತುಂಬ ಚೆನ್ನಾಗಿ ನೀವು ಕೆಲಸವನ್ನು ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಸಿನ್ಸಿಯರ್ ಮೀನ್ಸ್ ಇದು ಹಾನೆಸ್ಟ್ ಅಂತ ಹೇಳಿ. ಸಿನ್ಸಿಯರ್ ಮೀನ್ಸ್ ಹಾನೆಸ್ಟ್. ಪ್ರಾಮಾಣಿಕವಾಗಿ ನಾವು ಸಿನ್ಸಿಯರ್ ಆಗಿ ಯಾವುದೇ ಕೆಲಸವನ್ನು ಮಾಡಿದಾಗ ನಮಗೆ ಖಂಡಿತ ಅದರಲ್ಲಿ ಏನು ಸಿಗುತ್ತೆ, ಸಂತೋಷ, ಹ್ಯಾಪಿನೆಸ್ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ. ಆ್ಯಂಡ್ ವಿ ಕ್ಯಾನ್ ಎಂಜಾಯ್ ದ ಬ್ಯೂಟಿ ಅಂತ ಇಲ್ಲಿ ಹೇಳ್ತಾರೆ. ಆ್ಯಂಡ್ ಕಮ್ ಟು ದ ಥರ್ಡ್ ಸ್ಟ್ಯಾಂಜಾ ಚಿಲ್ಡ್ರನ್. ಓಕೆ, ವಾಟ್ ಇಸ್ ದಟ್ ಸ್ಟ್ಯಾಂಜಾ? ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ನೋಡಿ, ಇದನ್ನೆಲ್ಲ ಹೇಳ್ತಾರೆ. ನಾವು ತುಂಬ ಜನ ಇತ್ತೀಚಿನ ದಿನಗಳಲ್ಲಿ nowadays all the people are so much busy and they are all giving very much importance for the external beauty. ಆ ಎಕ್ಸ್ಟರ್ನಲ್ ಬ್ಯೂಟಿಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ಆದರೆ ಆ ಎಕ್ಸ್ಟರ್ನಲ್ ಬ್ಯೂಟಿಗೆ ಇಂಪಾರ್ಟೆನ್ಸ್ ಬರೋದು ಯಾವಾಗ? ವೆನ್ ವಿ ಆರ್ ಗೋಯಿಂಗ್ ಟು ಎಂಜಾಯ್ ಅವರ್ ಇಂಟರ್ನಲ್ ಬ್ಯೂಟಿ. ನಮ್ಮ ಆಂತರಿಕ ಸೌಂದರ್ಯವನ್ನು ನಾವು ಎಂಜಾಯ್ ಮಾಡಿದಾಗ ಮಾತ್ರನೇ, ಆಸ್ವಾದಿಸಿದಾಗ ಮಾತ್ರನೇ ನಾವು ಎಕ್ಸ್ಟರ್ನಲ್ ಬ್ಯೂಟಿಯನ್ನು ಸಹ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ಮೀನ್ಸ್ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. Sure is stressing and telling to the students that don't search the beauty from outside, you search your beauty. It's there in yourself. ನಿಮ್ಮ ಒಳಗಡೆನೇ ಸೌಂದರ್ಯ ಅಂತಕ್ಕಂಥದ್ದು ಅಡಗಿ ಕುಂತಿದೆ, ಒಳಗಡೆ ಇದೆ. ಆ ಒಂದು ಸೌಂದರ್ಯವನ್ನು ನೀವು ಎಂಜಾಯ್ ಮಾಡಿ, ಆ ಒಂದು ಸೌಂದರ್ಯವನ್ನು ಹುಡುಕುವಂತಹ ಪ್ರಯತ್ನವನ್ನು ಮಾಡಿ ಅಂತ ಇಲ್ಲಿ ಅವರು ಹೇಳ್ತಾರೆ. ಎಲ್ಲಿದೆ ಸೌಂದರ್ಯ? ಹಾಗಾದ್ರೆ ನಮ್ಮೊಳಗಡೆನೇ ಇದೆ ಅಂತ ಹೇಳ್ತಾರೆ. ಎಲ್ಲಿದೆ? ಯಾವ್ಯಾವ ವಸ್ತುಗಳಲ್ಲಿ ಸೌಂದರ್ಯ ಇದೆ ಅಂತಂದ್ರೆ, ಸಿ ಗುಡ್ ಡೀಡ್ಸ್, ನಾವು ಮಾಡ್ತಕ್ಕಂತಹ ಒಳ್ಳೊಳ್ಳೆಯ ಕೆಲಸಗಳಲ್ಲಿ. ಡೀಡ್ ಮೀನ್ಸ್ ವರ್ಕ್, ಜಾಬ್ ಅಂತ ಹೇಳಿ. ನಾವು ಮಾಡ್ತಕ್ಕಂತಹ ಒಳ್ಳೊಳ್ಳೆಯ ಕೆಲಸಗಳಲ್ಲಿ ವರ್ಕ್ ಮತ್ತು
ಮತ್ತು ಜಾಬ್. ಡೀಡ್ ಅಂದರೆ ವರ್ಕ್, ಜಾಬ್ ಅಂತ ಆಗುತ್ತೆ. ನಾವು ಮಾಡ್ತಕ್ಕಂಥ ಒಂದು ಒಳ್ಳೊಳ್ಳೆಯ ಕೆಲಸಗಳಲ್ಲೂ ಸಹ ನಮ್ಮ ಏನಿದೆ, ಒಂದು ಒಳ್ಳೆಯ ಕೆಲಸವನ್ನು ನಾವು ಮಾಡಿದಾಗ ನಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಅದರಲ್ಲಿ ನಾವು ಸೌಂದರ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಮಾಡ್ತಕ್ಕಂಥ ಒಂದು ಒಳ್ಳೆಯ ಆಲೋಚನೆಗಳು, ಥಾಟ್ಸ್, ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆಯ ಆಲೋಚನೆಗಳ ಮುಖಾಂತರ ಸಹ, ನಮ್ಮ ಥಾಟ್ಸ್ಗಳ ಮುಖಾಂತರ, ಯೋಚನೆಗಳ ಮುಖಾಂತರ ಏನಾಗುತ್ತೆ, ಸಂತೋಷ ಅನ್ನೋದು ಸಿಗ್ತಾ ಹೋಗುತ್ತೆ. ದಟ್ ರಿಪೀಟ್ ದೆಮ್ಸೆಲ್ವ್ಸ್. ಅದ್ರ ಜೊತೆಗೆ ಅದೆಲ್ಲವೂ ಸಹ ಎಲ್ಲಿ ರಿಪೀಟ್ ಆಗುತ್ತೆ ಮಕ್ಕಳೇ? ನಮ್ಮೊಳಗಡೆನೆ ಅದು ರಿಪೀಟ್ ಆಗುತ್ತೆ ನೋಡಿ. ದೆಮ್ಸೆಲ್ವ್ಸ್ ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ, ನಮ್ಮಲ್ಲೇ ನಾವು ಸಂತೋಷವನ್ನು ಹುಡುಕೊಂಡಾಗ, ಸೌಂದರ್ಯವನ್ನು ಹುಡುಕೊಂಡಾಗ ಏನಾಗುತ್ತೆ, ಹ್ಯಾಪಿನೆಸ್ಸನ್ನು ಸರ್ಚ್ ಮಾಡಿದಾಗ ಆಟೋಮೆಟಿಕ್ ಆಗಿ ವಿ ಆರ್ ಗೋಯಿಂಗ್ ಟು ಸಿ ಆಲ್ ದ ಬ್ಯೂಟಿ ಆ್ಯಂಡ್ ಇನ್ ಯುವರ್ ಡ್ರೀಮ್ಸ್. And the poet is stressing and telling that you should search the beauty in your dreams. So ಯಾವತ್ತೂ ಸಹ ನಾವು ನಮ್ಮ ಕನಸು ದೊಡ್ಡದಿರಲಿ ಅಥವಾ ಚಿಕ್ಕದಿರಲಿ, ವಿ ಶುಡ್ ಕೀಪ್ ಸಮ್ ಡ್ರೀಮ್ಸ್. ಓಕೆ, ನಾವು ಕನಸನ್ನು ಕಾಣೋ ಹಾಗಿರಬೇಕು. ಆ ಕನಸು ನನಸಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಕನಸನ್ನು ಫಸ್ಟ್ ಕಾಣುವಂಥ ಒಂದು ನಾವು ಗುರಿಯನ್ನು ಹೊಂದಿರಬೇಕಾಗತ್ತೆ. ಸೊ ನಾವೇ ನಮ್ಮ ಬ್ಯೂಟಿಯನ್ನು ಎಲ್ಲಿ ಇಟ್ಕೊಳ್ಬೇಕು? ನಮ್ಮ ಡ್ರೀಮ್ಸಲ್ಲೂ ಸಹ ನಾವಿಲ್ಲಿ ಇಟ್ಕೊಳ್ಬೇಕು ಅಂತ ಇಲ್ಲಿ ಪೋಯೆಟ್ ಹೇಳ್ತಾರೆ. ಆ್ಯಂಡ್ ಯಾವಾಗ ನಮಗೆ ಕನಸಿರುತ್ತೆ, ವೆನ್ ಎವರ್ ವಿ ಆರ್ ಗೋಯಿಂಗ್ ಟು ಕೀಪ್ ಎನಿ ಡ್ರೀಮ್ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ವಿಲ್ ಟ್ರೈ ಟು ಅಚೀವ್ ದ ಡ್ರೀಮ್. ಓಕೆ, ಆರ್ ಫುಲ್ಫಿಲ್ ದ ಡ್ರೀಮ್. ಅದನ್ನು ನಾವು ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಒಂದು ಡ್ರೀಮನ್ನು ಫುಲ್ಫಿಲ್ ಮಾಡುವಂಥ ಕೆಲಸಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸೊ ಹಾಗಾಗಿ ವಿ ಶುಡ್ ಸೆಟ್ ಫಸ್ಟ್ ಡ್ರೀಮ್ ಆ್ಯಂಡ್ ದೆನ್ ವಿ ಶುಡ್ ಪುಟ್ ಅವರ್ ಎಫರ್ಟ್ಸ್ ಟು ಫುಲ್ಫಿಲ್ ಅವರ್ ಡ್ರೀಮ್. ಆವಾಗ ಏನಾಗುತ್ತೆ, ನಾವು ಬ್ಯೂಟಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸಿ ಇನ್ ಯುವರ್ ವರ್ಕ್, ಫೈನಲಿ whichever the work, whatever the work we are going to do, we should do with that work with beauty. ಅಂದರೆ ಸಂತೋಷವಾಗಿ ಮತ್ತು ನಾವು ಬ್ಯೂಟಿ, ಸೌಂದರ್ಯದಿಂದ ಒಂದು ಕೆಲಸವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ನಮ್ಮ ಕೆಲಸದಲ್ಲಿ ಸಹ ನಾವು ಸೌಂದರ್ಯವನ್ನು ಹುಡುಕಬೇಕು ಅಂತ ಇಲ್ಲಿ ಅವರು ಹೇಳ್ತಾರೆ. ಆ್ಯಂಡ್ ಫೈನಲಿ ಆ್ಯಂಡ್ ಈವನ್ ಇನ್ ಯುವರ್ ರೆಸ್ಟ್. ಇಷ್ಟೆಲ್ಲ ಕೆಲಸ ಮಾಡಿ ಎಲ್ಲವನ್ನು ಮಾಡಿದ ನಂತರ ನಾವು ರೆಸ್ಟ್ ಮಾಡುವಂತಹ ಸಂದರ್ಭದಲ್ಲೂ ಸಹ ಸೌಂದರ್ಯವನ್ನು ಕಾಣಬೇಕು ಅಂತ ಹೇಳಿ ಈಶ್ವರವರು ಹೇಳ್ತಾರೆ. ಎಸ್, ಇಷ್ಟು ಬಂದು ಈ ಒಂದು ಬ್ಯೂಟಿ ಪದ್ಯ. ಸಿಮ್ Aisha, she was born in September 9th and she was September 9th, 1926 in New Mexico in USA, and she was died in July 21st, 2014 at the age of 87, and she was an American poet. Okay, this is all about the beauty poem. I hope you all understand the poem very well. It is a very beautiful poem and we should give more important to our external beauty and internal beauty also in our life children. Okay, I think you all understand the poem very well. Thank you very much.